ಸೊ ಮುಂದಿನ ಸಚಿವರನ್ನು ನೋಡ್ತಾ ಇದ್ದೀವಿ. ರಾಜೀವ್ ಗೌಡರು ಇರೋಂಥ ಅವಕಾಶಗಳನ್ನು ಹೆಂಗೆ ಕಳ್ಕೋಬೇಕು ಅಂತ ಇವರು ನೋಡಿ ಕಲ್ತ್ಕೋಬೇಕು. ಯಾಕಂದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹಾರೋದ್ರಲ್ಲಿ ರಾಜೀವ್ ಗೌಡ ನಿಸ್ಸೀಮ. ಕಾಂಗ್ರೆಸ್ಸಿಂದ JDS ಬಂದಾಯಿತು, ಅದಾದ ನಂತರ BJP ಬಂದಿದ್ದರು. BJPಯಲ್ಲೂ ಕೂಡ ಇರಲಿಲ್ಲ, ಮತ್ತೆ ಕಾಂಗ್ರೆಸ್ಸಿನ ಕದ ತಟ್ಟಲಿಕ್ಕೆ ಹೋದರು. ಕಾಂಗ್ರೆಸ್ಸಿನ ಕೊನೆಯ ಕ್ಷಣದಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ರಾಜೀವ್ ಗೌಡರಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಕೈ ಮಾತ್ರ. ಅದಾದ ನಂತರ ಅನ್ನಿಸ್ತು ಇನ್ನೇನು ಎಡವಟ್ಟುಗಳು ಆಗೋಯ್ತು, ಇನ್ನು BJPಗೆ ಹೋಗಂಗಿಲ್ಲ, ಕಾಂಗ್ರೆಸ್ಸಿಗೆ ಸೇರೋಂಗಿಲ್ಲ ಅಂತ ಒಂದು ಸ್ಥಿತಿ. ಕೊನೆಯದಾಗಿ ಅವರಿಗೆ ಕಂಡಿದ್ದು JDSನ ಧಾಮ್ ಧೂಮ್ ಅಂತ ಸೇರಿದ್ರು, ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ರು, ಗೆಲ್ತೀನಿ ಅಂತ ಹೊರಟರು. ಆದರೆ ರಾಜೀವ್ ಗೌಡ ನಿಜಕ್ಕೂ ಏನು ಅಂದರೆ ರಾಜ ಆಗಲೇ ಇಲ್ಲ. ರಾಜೀವ್ ಗೌಡರಿಗೆ ಜನ ಸೋಲಿಸಿದರು. ಸೊ ಇನ್ನು ಮುಂದಿನ ನಾಯಕರು ಯಾರು ನೋಡೋಣ ಬನ್ನಿ. ಎಸ್ ಎ ರವೀಂದ್ರನಾಥ್. ನೋಡಿ, ಸೋಲು ಅನ್ನುವಂಥದ್ದು ಮನುಷ್ಯನಿಗೆ ಹೆಂಗೆ ಬೆನ್ನಟ್ಟುತ್ತೆ ಅನ್ನೋಕ್ಕೆ ರವೀಂದ್ರನಾಥ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಕಳೆದ ಬಾರಿ ದಾವಣಗೆರೆಯಿಂದ ಗೆದ್ದಂಥ ರವೀಂದ್ರನಾಥ್ 53,000 ಮತಗಳ ಅಂತರದಿಂದ ಗೆದ್ದಿದ್ದರು ಅಂತಂದರೆ ಬಹುಶಃ ಅವರ ಜನಪ್ರಿಯತೆಯನ್ನು ಊಹಿಸ್ಕೊಳ್ಳಿ ನೀವು. ಜೊತೆಗೆ ಕಾಂಗ್ರೆಸ್ನ ವೈಫಲ್ಯ, ಕಾಂಗ್ರೆಸ್ B ಫಾರ್ಮ್ ಯಾರಿಗೋ ಕೊಡೋಕೆ ಹೋಗಿ ಇನ್ಯಾರಿಗೋ ಅವರು ಕಾಡು ಚಿತ್ತು ಹಾಕಿ ಕೊಟ್ಟು ಆ ಕಾಂಗ್ರೆಸ್ಸಿನ ಅಭ್ಯರ್ಥಿನೇ ಇಲ್ದಂಗಾಗಿ ಎಸ್ ಎ ರವೀಂದ್ರನಾಥ್ 53,000 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಈ ಬಾರಿ ಅದೃಷ್ಟ ಅದು ಎಷ್ಟು ಮಟ್ಟಿಗೆ ಕೈ ಕೊಟ್ಟಿದೆ ನೋಡಿ. ರವೀಂದ್ರನಾಥ್ ಅವರಿಗೆ ಕೃಷಿ ಸಚಿವರನ್ನ ಮಾಡಿದರು, ಅಲ್ಲೂ ಕೂಡ ಬರಕತ್ತಾಗಲಿಲ್ಲ. ಅದಾದ ನಂತರ ಅವರಿಗೆ ತೋಟಗಾರಿಕೆ ಸಚಿವನಾಗಿ ಮುಂದುವರಿಸಿದರು. ಯಡಿಯೂರಪ್ಪನವರ ವಿರೋಧವನ್ನು ಕೂಡ ಕಟ್ಕೊಂಡಿದ್ದರು. ಇದೆಲ್ಲದರ ಒಟ್ಟಾರೆ ಪ್ರತಿಫಲ ಅಂತಂದರೆ ದಾವಣಗೆರೆಯಲ್ಲಿ ರವೀಂದ್ರನಾಥ್ ಅವರಿಗೆ ಜನ ಸೋಲು ಏನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸೊ ಇನ್ನು ಮುಂದಿನ ನಾಯಕರು ನೋಡ್ತಾ ಇದ್ದೀವಿ ನಾವು. ನಾರಾಯಣಸ್ವಾಮಿ 4 ಸರಿ ಗೆದ್ದಂಥವ್ರು ಈ ಬಾರಿ 5ನೇ ಸರಿ ಅದೃಷ್ಟ ಪರೀಕ್ಷೆ ಗೆದ್ದಿದ್ರು ಆನೇಕಲ್ಲಿಂದ. ನಾರಾಯಣಸ್ವಾಮಿ ಸಚಿವರಾಗೂ ಕೂಡ ಕೆಲಸ ಮಾಡಿದಂಥವ್ರು. ಆದರೆ ನಾರಾಯಣಸ್ವಾಮಿ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಜನ ಪಾಠ ಕಲಿಸಿದ್ದಾರೆ. ಮಂತ್ರಿಗಿರಿ ಅನ್ನುವಂಥದ್ದು ಜನಗಳ ಬಳಿ ಇತ್ಕೊಂಡು ಕೆಲಸ ಮಾಡಲಿಕ್ಕೆ ಅದನ್ನು ಮರೆತಾಗ ನಾಯಕರುಗಳಿಗೆ ಜನ ಹೆಂಗೆ ಪಾಠ ಕಲಿಸಬೇಕು ಅದೇ ರೀತಿಯ ಪಾಠವನ್ನು ನಾರಾಯಣಸ್ವಾಮಿ ಅವರಿಗೆ ಹೇಳಿದ್ದಾರೆ ಆನೇಕಲ್ನಲ್ಲಿ. ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ನಾಯಕರು BN ಬಚ್ಚೇಗೌಡರು ಕೊನೆಯ ಕ್ಷಣ ತನಕ ಕೂಡ ತಮ್ಮ ಅಂತರವನ್ನು ಮುಂದುವರಿಸ್ಕೊಂಡೇ ಇದ್ದರು. ಆದರೆ ಅದು ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಕುಸಿದೋದ್ರು ಬಚ್ಚೇಗೌಡರು MTB ನಾಗರಾಜ್ ವಿರುದ್ಧ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ನೋಡ್ತಾ ಇದ್ದೀವಿ. ಕರುಣಾಕರ್ ರೆಡ್ಡಿ ಅವರು ಬಳ್ಳಾರಿಯಿಂದ ಬಂದು ಹರಪನಹಳ್ಳಿಯಲ್ಲಿ ನಿಂತು ಗೆದ್ದಿದ್ರು. ಕಳೆದ ಬಾರಿ ಜನ ಕೂಡ ಅವ್ರ ಕೈ ಹಿಡಿದಿದ್ರು. ಆದರೆ ಜನರಿಗೆ ಈ ಬಾರಿ ಕರುಣಾಕರ್ ರೆಡ್ಡಿ ಮೇಲೆ ಕರುಣೆ ಇಲ್ಲ. ಕರುಣಾಕರ್ ರೆಡ್ಡಿ ಅವ್ರನ್ನ ಸೀದಾ ಮನೆ ಕಳಿಸಿದ್ದಾರೆ. ರೆಡ್ಡಿ ಸೋದರರ ವಿರುದ್ಧ, ಅವರ ಗೊಂದಲದ ವಿರುದ್ಧ ರೆಡ್ಡಿ ಯಾವಾಗಲೂ ಕೂಡ ದೂರನೇ ಉಳಿದಂಥವ್ರು. ಈ ಮುಖಾಂತರ ಅಪ್ಪಿ ತಪ್ಪಿ ತುಟಿ ಎರಡು ಮಾಡಿರಲಿಲ್ಲ. ನಾನು ತುಂಬ ಸ್ವಚ್ಛವಾಗಿದ್ದೀನಿ ಅಂತ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಆದರೆ ಯಾವುದನ್ನು ಕೂಡ ಜನ ನೋಡಲಿಲ್ಲ. ಕರುಣಾಕರ ರೆಡ್ಡಿ ಸೋಲನ್ನು ಕಂಡಿದ್ದಾರೆ. ಇದು ಕರ್ನಾಟಕ ಕುರುಕ್ಷೇತ್ರದ ವಿಶೇಷ. ನೀವು ನೋಡಲೇಬೇಕಾದಂಥ ಸಂಗತಿ. ಯಾಕಂದರೆ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಏನು ಸೋಲು ಗೆಲುವು ಬರುತ್ತೋ ಕಂಡವರು ಯಾರು. ಆದರೆ ಒಂದು ಮಾತು ಮಾತ್ರ ಸತ್ಯ, ಜನರನ್ನು ಮರೆತು ನಾಯಕರು ಕಚ್ಚಾಟಗಳನ್ನು ಮಾಡಿದರೆ ಜನ ಅವ್ರನ್ನ ಧಿಕ್ಕರಿಸ್ತಾರೆ, ಎತ್ತಿ ಮೂಲೆಗೆ ಬಿಸಾಕ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವಂಥ ಸಂಗತಿ. ಬಹಳಷ್ಟು ಜನ ಸೋತಿರುವಂಥ ಮಹಾನುಭಾವರು ಆತ್ಮಾವಲೋಕನ ಮಾಡ್ಕೋಬೇಕು, ನಮಗೆ ಯಾಕಿಂತ ದುರ್ಗತಿ ಬಂತು ಅನ್ನೋದು. ಸೊ ಬಹುಶಃ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಂದಷ್ಟು ಬದಲಾವಣೆ ಆಗ್ಬೋದೇನೋ. ಇನ್ನು ನಮ್ಮ ಸರ್ವೆ ಬಗ್ಗೆ ನಾನು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ನಮ್ಮ ಸರ್ವೆ ಬಗ್ಗೆ ಹೇಳಲೇಬೇಕು. ನಮ್ಮ ಸರ್ವೆ ಪಕ್ಕಾ ಸರ್ವೆ ಅನ್ನುವಂಥ ಮಾತನ್ನು ನಾವು ಪದೇ ಪ್ರತಿಪಾದಿಸ್ತಾ ಇದ್ವಿ. CNN IBNಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಬಂದಿದೆ. ಸ್ವತಃ ರಾಜೀವ್ ಸರ್ದೇಸಾಯಿ ನಮ್ಮ ಸರ್ವೆಯನ್ನು ಹಾಡಿ ಹೋಗಲಿದ್ದಾರೆ. ಸುವರ್ಣ ನ್ಯೂಸ್ ಸರ್ವೆ ವಾಸ್ತವತೆಗೆ ಬಹಳ ಹತ್ತಿರ ಇರುವಂಥದ್ದು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ತುಂಬ ಸ್ಪಷ್ಟವಾಗಿ. 2013ರಲ್ಲಿ ಏನು ಫಲಿತಾಂಶ ಬರ್ಬೋದು ಅಂತ ಕಾಂಗ್ರೆಸ್ 121 ಅನ್ನುವಂಥ ಮಾತನ್ನು ಹೇಳಿದ್ವಿ. ಫಲಿತಾಂಶ ನೋಡ್ತಾ ಇದ್ದೀರಿ ನೀವು, 109ರಿಂದ 120 ಬಂದಿದೆ ಅನ್ನುವಂಥದ್ದು. BJP 40 ಅಂತ ಹೇಳಿದ್ವಿ. BJP 49ರಿಂದ 60 ಅನ್ನುವಂಥ ಮಾತನ್ನು ಹೇಳಿದ್ವಿ. BJP 40 ಬಂದಿದೆ. ಇನ್ನು 34ರಿಂದ 41 JDS ಬರುತ್ತೆ ಅನ್ನುವಂಥದ್ದು. JDS ನಾಯಕರು ಇದ್ರ ಬಗ್ಗೆ ಮಾತಾಡಿದರು. ಕುಮಾರಸ್ವಾಮಿ ಅವರಂತೂ ಈ ಸರ್ವೆಗಳು ಅನ್ನುವಂಥದ್ದು ಪಕ್ಕಾ ಪೇಡ್ ಸರ್ವೆಗಳು, ಈ ಸರ್ವೆಗಳನ್ನ ನಂಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು ಕುಮಾರಸ್ವಾಮಿ. ನಮ್ಮ ಮೇಲೆ ರೇಗಿದ್ರು ಕೂಡ 34ರಿಂದ 41 ಬರುತ್ತೆ ಅನ್ನಲಿಕ್ಕೆ ಭಾಳ ಬೇಸರ ಪಡ್ಕೊಂಡಿದ್ರು. ಆದರೆ ನಿಜಕ್ಕೂ ಬಂದಿರುವಂಥದ್ದು ಎಕ್ಸಾಕ್ಟ್ 40 ಬಂದಿದೆ JDSಗೆ. ಅಂದರೆ ನಮ್ಮ ಸರ್ವೆಯ ಒಂದು ನಿಖರತೆಯನ್ನು ನೀವುಗಳು ಅರ್ಥ ಮಾಡ್ಕೋಬೇಕು. ಇದೆಲ್ಲದರ ಜೊತೆಗೆ KJP 5ರಿಂದ 12 ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಬಂದಿರುವಂಥದ್ದು 6ನೇ KJPಗೆ ಅನ್ನುವಂಥದ್ದು. ಇನ್ನು ಪಕ್ಷೇತರರು 10ರಿಂದ 15 ಬರ್ತಾರೆ ಅನ್ನುವಂಥ ಮಾತನ್ನು ಸುವರ್ಣ ನ್ಯೂಸ್ ಸರ್ವೆ, ಸುವರ್ಣ ಮತ್ತು C4 ಸರ್ವೆ ಹೇಳಿತ್ತು. ಬಂದಿರುವಂಥವರು 16 ಜನ ಗೆದ್ದಿರುವಂಥವರು. ಅಂದರೆ ನಮ್ಮ ಸರ್ವೆ ಎಷ್ಟರ ಮಟ್ಟಿಗೆ ಸೈಂಟಿಫಿಕ್, ಎಷ್ಟರ ಮಟ್ಟಿಗೆ ಅಕ್ಯುರೇಟ್ ಅನ್ನುವಂಥದ್ದು ಇದರಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹಳಷ್ಟು ಜನ ಹೇಳ್ತಾ ಇದ್ರು, ಅದು ಯಾವ ಆಧಾರದ ಮೇಲೆ ಸರ್ವೆ ಮಾಡ್ತೀರಿ ಸ್ವಾಮಿ ಅನ್ನುವಂಥ ಒಂದು ಪ್ರಶ್ನೆನ ಹಾಕಿದ್ರು. ಅವ್ರು ಕೇಳಿದ್ದೇನು ಅಂತಂದರೆ, ಎಷ್ಟೆಷ್ಟೋ ಜನ ಇರ್ತಾರೆ ಒಂದು ಕ್ಷೇತ್ರದಲ್ಲಿ,
ನೀವೆಲ್ಲೋ ಹೋಗ್ತೀರಿ, ಎಲ್ಲೋ ಸ್ಯಾಂಪಲ್ಗಳು ತಗೊಳ್ತೀರಿ, ಈ ಸ್ಯಾಂಪಲ್ಗಳು ಸರಿ ಅಂತ ನಂಬಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಆದರೆ ಈ ಪ್ರಶ್ನೆಗೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. 100% ಪಕ್ಕಾ ರಿಸಲ್ಟ್ ಅಂದರೆ ಅದು ಸುವರ್ಣ ನ್ಯೂಸ್ ಸರ್ವೆ. ದಟ್ಸ್ ಆಲ್. ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು ಅದರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಮಾಡೋಣ. ದಯವಿಟ್ಟು ಮಿಸ್ ಮಾಡಬೇಡಿ. ನಮಸ್ಕಾರ.